ರಾಘವ್ ಪೂಜಾರಿ ಅಂತ, ಮೂಲತಃ ಕುಂದಾಪುರದವರು. ಅವರು ಅವರ ತಾಯಿಯನ್ನ ಕಳ್ಕೊಂಡ ನಂತರ ಅವರ ತಾಯಿಯ ಹೆಸರಲ್ಲಿ ಚಿತ್ರರಂಗಕ್ಕೆ ಅಥವಾ ಉದ್ಯಮಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕಂತ ಹೇಳಿ ಈ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ. ಅದರಲ್ಲಿ ನಾನು ಭಾಗಿಯಾಗಿರೋದು ನನ್ನ ಒಂದು ಅದೃಷ್ಟ, ಹಾಗೆ ನನ್ನ ಭಾಗ್ಯ ಕೂಡ. ಈ ಸಂಸ್ಥೆಗೆ ಮತ್ತೆ ಈ ಸಂಸ್ಥೆ ಜೊತೆ ನಿಂತಿರುವಂತಹ ಅವರ ಕುಟುಂಬಕ್ಕೆ, ತಂಡದವರಿಗೆ, ಅಣ್ಣ ತಮ್ಮಂದರಿಗೆ, ಅತ್ತಿಗೆಯವರಿಗೆ, ಅವರೆಲ್ಲಾ ಕುಟುಂಬದವರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ, ಮತ್ತೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ನಾವು ಮೊದಲನೇ ದಿನ ಶೂಟಿಂಗ್ ಹೋದಾಗ ಅದು ಯಾವತ್ತೂ ನಾನು ಅದನ್ನ ಶೂಟಿಂಗ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ಲಿಲ್ಲ, ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಬಂದಿದ್ದೀನಿ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ನಮ್ಮ ಚಿತ್ರರಂಗದ ಒಂದು ಟೆಕ್ನಿಷಿಯನ್ ಆಗಲಿ, ಕಲಾವಿದನಾಗಿ ಮನೆಯಿಂದ ಏನೆಲ್ಲ ಸೌಕರ್ಯಗಳನ್ನ ಕೊಡ್ಬೋದು ಅದನ್ನ ಕೊಟ್ಟು ನಮಗೆ ಉಪಚರಿಸಿ ಬಹಳ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಸೊ ಇಂಥ ಒಂದು ಒಳ್ಳೆ ಸಂಸ್ಥೆ ನಮ್ಮ ಕನ್ನಡ ಚಿತ್ರರಂಗ ಬೇಕಾಗಿತ್ತು ಅಂತ ಅನ್ನಿಸ್ತಿದೆ ನನಗೆ. ಹಾಗಾಗಿ ಇದನ್ನ ನಾವು ನಮ್ಮ ಒಂದು ಶ್ರಮದ ಜೊತೆಗೆ ಅದನ್ನ ಉಳಿಸಿ ಬೆಳೆಸ್ಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸನ ನಾನು ನಿರ್ವಹಿಸ್ತಾ ಇದ್ದೀನಿ. ಎರಡನೇದಾಗಿ ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಇದು. ಸೊ ಹಾಗಾಗಿ ನನಗೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಸೊ ಎಲ್ಲರೂ ಹಿರಿಯರಿದ್ದೀರಿ, ಗುರುಗಳಿದ್ದೀರಿ. ನನ್ನ ಒಬ್ಬ ಒಂದು ನಿರ್ದೇಶಕನಾಗಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಿರೋದನ್ನ ನೀವೆಲ್ಲರೂ ಅಭಿನಂದಿಸಿ ನನ್ನ ಸ್ವಾಗತಿಸಿ ಪ್ರೀತಿ ತೋರಿಸ್ತೀರಾ ಅಂತ ನಂಬಿದ್ದೀನಿ, ಬಯಸಿದ್ದೀನಿ. ನನ್ನ ಇಷ್ಟ ದೇವರು ಗುರುಗಳು ರಾಯರ ಆಶೀರ್ವಾದದಿಂದ ನಾನು ಇಲ್ಲಿ ಬಂದು ಕೂತಿರೋದಕ್ಕೆ ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೀನಿ. ಮುಂದೆ ನಮ್ಮ ನಿರ್ಮಾಪಕರಿಗೆ ಕೊಡ್ತೀನಿ. ಸರ್, ಕ್ಷೇತ್ರಪಾಲ ಅಂದ್ರೆ ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿರುತ್ತೆ, ಒಂದು ದೇವಸ್ಥಾನ ಅಂದ್ರೆ ಒಬ್ಬ ಕಾಯುವಂತ ಒಬ್ಬ ಮೂಲಸ್ಥಾನ ಅನ್ನೋದಿದ್ದೇ ಇರುತ್ತೆ. ಅದೇ ರೀತಿ ಒಂದು ಊರಿಗೆ ಒಬ್ಬ ದೈವ, ಒಂದು ಗ್ರಾಮ ದೇವತೆ ಅಥವಾ ಕ್ಷೇತ್ರ ಅನ್ನೋದಿರುತ್ತೆ. ಸೊ ಆ ಒಂದು ಬೇಸನ್ನ ಇಟ್ಕೊಂಡು, ಹಂಗಂತ ಇದು ಪೂರ್ತಿ ಯಾವುದೇ ದೇವ ಸಿನಿಮಾ ಅಲ್ಲ, ಆದ್ರೆ ದೇವರ ಮೇಲೆ ಇಟ್ಟಿರುವ ನಂಬಿಕೆಯ ಸಿನಿಮಾ. ಹೌದು ಸರ್, ಧರ್ಮಸ್ಥಳದಲ್ಲಿ ಹೇಗೆ ಆ ಜಾಗನ ಕಾಯೋದಕ್ಕೆ ಕಣ್ಣಪ್ಪ ಸ್ವಾಮಿ ಇದೆಯೋ ಅದೇ ತರ ಪ್ರತಿ ಊರ್ಲೂ ಒಬ್ಬ ಕ್ಷೇತ್ರಪಾಲ ಇರ್ತಾನೆ. ಆದ್ರೆ ನಮ್ಮ ಸಿನಿಮಾದಲ್ಲಿ ಒಂದು ಊರು ಬರುತ್ತೆ, ಆ ಊರಲ್ಲಿ ಕ್ಷೇತ್ರಪಾಲ ಯಾರು ಅನ್ನೋದೇ ಒಂದು ಕಥೆ ಹಾಕುವುದಾಗಿದೆ. ಯಾಕೆಂದ್ರೆ ಅದನ್ನ ವ್ಯಕ್ತಿಗೂ ಹೋಲಿಸ್ಬೋದು, ದೇವಕ್ಕೂ ಹೋಲಿಸ್ಬೋದು. ಸೊ ನಾವಿಲ್ಲಿ ಎರಡನ್ನು ಬ್ಲೆಂಡ್ ಮಾಡಿಕೊಂಡು ಒಂದು ಸಿದ್ಧಾಂತವನ್ನ ಸಮಾಜದ ದೃಷ್ಟಿಕೋನದಲ್ಲಿ, ನಂಬಿಕೆಯ ದೃಷ್ಟಿಕೋನದಲ್ಲಿ, ಧರ್ಮದ ದೃಷ್ಟಿಕೋನದಲ್ಲಿ ಜನಗಳಿಗೆ ಹೇಗೆ ನಾವು ಅದನ್ನ ಎಂಟರ್ಟೈನ್ ಮಾಡ್ಬೋದು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಸರ್, ಇದು ಕಂಪ್ಲೀಟ್ ಕರಾವಳಿ ಭಾಗ ಜೊತೆಗೆ ಬೆಂಗಳೂರಲ್ಲೂ ಶೂಟ್ ಆಗುತ್ತೆ ಸರ್. ಒಂದು 80% ಕರಾವಳಿ ಭಾಗದಲ್ಲಿ ಮಂಗಳೂರು, ಉಡುಪಿ, ಕುಂದಾಪುರದಲ್ಲಿ ಶೂಟ್ ಮಾಡ್ತಿದೀವಿ. ಇನ್ನೊಂದು 20 ಭಾಗ ಬೆಂಗಳೂರಲ್ಲಿ ಶೂಟ್ ಆಗುತ್ತೆ ಸರ್. ಹೌದು ಸರ್, ಇದು 1990ಯಲ್ಲಿ ಒಂದು 20% ಒಂದು ಫ್ಲಾಶ್ ಬ್ಯಾಕ್ ಕತೆ ಶುರುವಾಗುತ್ತೆ. ಅದರಿಂದ ಪ್ರೆಸೆಂಟ್ ಇಯರಾದಲ್ಲಿ ಕಂಪ್ಲೀಟ್ ಒಂದು 80% ಕತೆ ಮೂವ್ ಆಗುತ್ತೆ ಸರ್. ನಾನು ಹೋಟೆಲ್ ಉದ್ಯಮದಿಂದ ಬಂದಿದ್ದು. 96 ಅಲ್ಲಿ ಬೆಂಗಳೂರಿಗೆ ಬಂದೆ. 96 ಇಂದ ಒಂದು 2 ವರ್ಷ ನಾನು ಬೆಂಗಳೂರಲ್ಲಿ ಇದ್ದು ಮತ್ತೆ ಪುನಃ ಊರಿಗೆ ಹೋದೆ. ಬ್ಯಾಂಗ್ಳೂರು ವೈಟ್ ಇದೆಯಲ್ಲ ಅದಕ್ಕೋಸ್ಕರ. ಹಾಗೆ ನಾನು ಸಿನಿಮಾ ಫಸ್ಟ್ ಸಿನಿಮಾ ಅಂತ ಬಂದ್ರೆ ನಂದು 13 ಮೂವಿ. ನರೇಂದ್ರ ಬಾಬು ಅವರು ನನಗೆ 13 ಮೂವಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅದು 2023-24 ಬಂದಿರ್ತದೆ. ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಶ್ರುತಿ ಮೇಡಮ್ ಅವ್ರ ಜೊತೆ ನಾನು ಲೀಡಿಂಗ್ ರೋಲ್ ಮಾಡಿರ್ತೀನಿ. ಹಾಗೆ ನನಗೆ ತುಂಬಾ ಆಫರ್ಗಳು ಬರ್ತದೆ. ನಾನು ಹೋಗಿರಲ್ಲ, ಏನೋ ಒಂದು ಮಾಡುವ ಅಂತ ಹೀಗೆ ಕಥೆನ ಹುಡ್ತಾ ಇರ್ತೀನಿ. ನನಗೆ 2024ರಲ್ಲಿ ಒಬ್ಬ ಕಾಲ್ ಮಾಡಿ, ನನಗೆ ಒಂದು ಕತೆ ಇದೆ ಅಣ್ಣ, ಒಂದು ಮಾಡಿಸ್ಕೊಡಿ ಅಂತ ಊರ್ನು. ಆವಾಗ ನಾನು ಆ ಕತೆ ಕೇಳ್ತೀನಿ. ಕತೆ ಕೇಳಿ ಅವನೊಂದು ಲೈನ್ ಹೇಳಿರ್ತಾನೆ. ಲೈನ್ ಹೇಳಿದಾಗ ಇದನ್ನ ಡೆವಲಪ್ಮೆಂಟ್ ಮಾಡ್ಬೇಕಪ್ಪ ಅಂತ ಹೇಳ್ತೀನಿ. ಅಣ್ಣ ನನಗೇನು ಗೊತ್ತಿಲ್ಲ, ನಾನು ನಿಮ್ಗೊಂದು ಕತೆ ಲೈನ್ ಹೇಳಿದ್ದೀನಿ, ಇದನ್ನ ಯಾವ ರೀತಿ ಮಾಡ್ತೀರ ಅಂತ ಹೇಳಿದಾಗ ನಾನು ತುಂಬಾ ಕಡೆ ಹೋಗಿದ್ದೆ. ಯಾವುದೇ ಪ್ರೊಡ್ಯೂಸರ್ ಹತ್ರ ಹೋದ್ರೆ ಬಜೆಟ್ ಎಷ್ಟಾಗತ್ತೆ ಅಂತ ಕೇಳಿದ್ರು. ಆದ್ರೆ ನೀವು ಆತರ ಕೇಳಿಲ್ಲ, ಸಿನಿಮಾ ಮಾಡುವ ಅಂತ ಹೇಳಿದ್ರು ಅಂತ. ಈಗ ನಾವು ಮಾತಾಡುವಾಗ ಅದು ತಾಯಿ ಸೆಂಟಿಮೆಂಟ್ ಇತ್ತು, ಮತ್ತೆ ಊರಿಗೆ ಸಂಬಂಧಪಟ್ಟಿದ್ದು.
ನಾನೊಂದು ವರ್ಷ 2025ರಿಂದ 20 ನವೆಂಬರ್ ತನಕ ಅದನ್ನ ಎಷ್ಟು ಜನ ಬೇಕು ಅಂದ್ಬಿಟ್ಟು ಊರಿನಲ್ಲೇ ಕುಂದಾಪುರದಲ್ಲಿ ಅದಕ್ಕೆ ಏನೆಲ್ಲ ಬೇಕು ವ್ಯವಸ್ಥೆ ಮಾಡಿಕೊಟ್ಟು ಅದನ್ನ ರೆಡಿ ಮಾಡಿದೆ. ಕಡಿಕ ನರೇಂದ್ರ ಬಾಬು ಅವ್ರು ನಾನು ನನ್ನ ಮನಸ್ಸಲ್ಲಿ ಇದ್ದಿದ್ದು ನರೇಂದ್ರ ಬಾಬು ಅವ್ರ ಕಡೆಯಿಂದ ನರೇಂದ್ರ ಬಾಬು ಅವ್ರು ಪಲ್ಲಕ್ಕಿ ಇವ್ರ ಹತ್ರ ಮಾಡ್ಸೋಣ ಅಂದ್ಕೊಂಡೆ. ಆ ಹುಡುಗಂಗೂ ಮತ್ತೆ ಅವರಿಗೂ ಕ್ಲಾಶ್ ಆಗಿ ಅಣ್ಣ ನಾನೇ ಮಾಡ್ತೀನಿ ಅಂತ ಹೇಳ್ತಾನೆ. ನಿನ್ಗೆ ಗೊತ್ತೇನಪ್ಪ ಅಂತ ಕೇಳ್ತೀನಿ, ಹೌದು ಅಂತಾನೆ. ಆ ನಂಬಿಕೆ ಮೇಲೆ ಅವನ್ನ ಮುಂದೆ ಬಿಟ್ಟು ನಾನು ಮಾಡುವಂತೀನಿ. ನಾವು ಡಿಸೆಂಬರ್ 8ಕ್ಕೆ ಮುಹೂರ್ತ ಮಾಡ್ತೀನಿ ಆನೆಗುಡ್ಡಿಯಲ್ಲಿ. ದೈವದ ಆಶೀರ್ವಾದದಿಂದ ಅಲ್ಲಿ ಯಾರಿಗೂ ಕಾಂತಾರದ ನಂತರ ಅಲ್ಲಿ ಯಾರಿಗೂ ಕೊಟ್ಟಿರಲ್ಲ ಮುಹೂರ್ತಕ್ಕೆ. ದೈವ ಬಲದಿಂದ ನನಗೆ ಮುಹೂರ್ತಕ್ಕೆ ಕೊಟ್ಟಿರ್ತಾರೆ, ಒಳ್ಳೆ ರೀತಿಯ ಮುಹೂರ್ತ ಆಗತ್ತೆ ಅಲ್ಲಿ. ನಂತರ ಮಾಡಿ 1 ವಾರ ಸ್ಕೆಡ್ಯೂಲ್ ನೋಡ್ತೀನಿ, ಕಥೆನೇ ಅವನಿಗೆ ಡೈರೆಕ್ಷನ್ನೇ ಬರ್ತಾ ಇಲ್ಲ ಆಯ್ತು. ಅವಾಗ ನನಗೆ ಇಂಟ್ರೊಡ್ಯೂಸ್ ಆಗಿದ್ದೆ ಇವರು. ಅವ್ರನ್ನ ಅವನಿಗೆ ಡೈರೆಕ್ಷನ್ ಬರಲ್ಲ ಅಂದ್ಬಿಟ್ಟು ಆ ಹುಡುಗ ಏನ್ ಮಾಡ್ತಾನೆ, ಜಗದೀಶ್ ಅವ್ರನ್ನ ಕರೆಸಿರ್ತಾರೆ. ಜಗದೀಶ್ ಅವರಿಗೆ ಅಲ್ಲಿ ನಾನು ನೋಡಿದಾಗ ಜಗದೀಶ್ ಅವರದ್ದು ಆ ಒಂದು ಡೈರೆಕ್ಷನ್ ನೋಡಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಬಟ್ ಇವನಿಗೆ ಆಕ್ಷನ್ ಗೊತ್ತಿಲ್ಲ, ಕಟ್ಟು ಗೊತ್ತಿಲ್ಲ. ನಾನು 1 ವಾರ ಶೂಟಿಂಗ್ ಮಾಡಿ ನನಗೆ ತುಂಬಾ ಲಾಸ್ ಆಗುತ್ತೆ ಅಲ್ಲಿ. ಯಾಕಂದ್ರೆ 1 ವರ್ಷದಿಂದ ನಾನು ಅದನ್ನ ಪ್ರೊಸೆಸ್ ಮಾಡ್ತಾ ಇರ್ತೀನಿ. ಅವ್ರಿಗೆ ಏನೆಲ್ಲ ಬೇಕು ಸವಲತ್ತುಗಳು ಕೊಟ್ಟಿರ್ತೀನಿ, ಎಷ್ಟೆಲ್ಲ ಬೇಕು ಎಲ್ಲ ರೀತಿ. ನಾನು ಊರಲ್ಲಿ ನಾನು ಒಂದು 6 ತಿಂಗಳು ಮನೆ ಮಾಡಿಕೊಟ್ಟು ಒಂದು 10 ಜನ ಅವ್ರಿಗೆ ಟೆಕ್ನಿಷಿಯನ್ ಎಲ್ಲರಿಗೂ ಅಲ್ಲಿ ಮನೆ ಮಾಡಿಕೊಟ್ಟು ನಾನು 1 ವರ್ಷದಿಂದ ಅದ್ರ ಬಗ್ಗೆನೇ ನಾನು ಮಾಡ್ತಾ ಇರ್ತೀನಿ. ನಂತರ 8ನೇ ತಾರೀಕಿಗೆ ಮುಹೂರ್ತ ನೋಡಿದಾಗ 1 ವಾರ ಸ್ಕೆಡ್ಯೂಲ್ ಅಲ್ಲಿ ನನಗೆ ಇಷ್ಟ ಆಗಿಲ್ಲ. ಕಡೆಗೆ ಅದು ಬೇಡ ಅಂತ ಹೇಳಿ ಅವನ ಕಥೆನ ನೋಡಿದೆ. ಅವನು ಹೇಳ್ತಾನೆ, ಅಣ್ಣ ನಾನೇ ಡೈರೆಕ್ಷನ್ ಮಾಡ್ಬೇಕು ಅಂತಾನೆ. ಸ್ವಲ್ಪ ಮನಸ್ತಾಪಗಳಾಗಿ ನಾನು ನಿನ್ಗೆ ಬರೋದಿಲ್ಲ, ಅವಾಗ ಜಗದೀಶ್ ಮಂಜುಣ್ಣ ನನ್ನ ಜೊತೆ ಹಾಕೋ, ನಿನ್ಗೆ ಏನ್ ಬೇಕು ಅಂತ ನಾನು ಕೇಳಿದಾಗ ಹೇಳ್ತೀನಿ, ಇಲ್ಲ ಅಣ್ಣ ನಂಗೆ ಡೈರೆಕ್ಷನ್ ಮಾಡ್ಬೇಕು ನಾನು, ಇಲ್ಲ ಅಂದ್ರೆ ನಾನು ಕತೆ ಕೊಡಲ್ಲ ಅಂತಾನೆ. ನನಗೆ 1 ವಾರ ಶೂಟಿಂಗ್ ಮಾಡಿ 1 ವರ್ಷ ನಾನು ಕಷ್ಟಪಟ್ಟಿರ್ತೀನಿ, ಇನ್ನೇನ್ ಮಾಡೋದು ಅಂತ ಬೇಜಾರಾಗಿರುತ್ತೆ ನನಗೆ. ಆವಾಗ ಜಗದೀಶ್ ಮಂಜಣ್ಣ ಅವ್ರಿಗೆ ನಾನು ಹೇಳ್ತೀನಿ, ಏನ್ ಮಾಡೋಣ ಕೇಳ್ತೀನಿ. ಅವ್ರು ಹೇಳ್ತಾರೆ, ನನ್ನ ಹತ್ರ 3 ಕತೆ ಇದೆ ಮಾಡೋಣ ಅಂತಾರೆ. ಇಲ್ಲ ನನಗೆ ಊರಿನ ಕತೆ ಬೇಕು, ನನ್ನ ಊರಿನ ಕತೆ ಬೇಕು ಅಂತೀನಿ. ಇಲ್ಲ ಅಂದ್ರೆ ಬೇಡ, ಆದ್ರೆ ನನ್ನ ಊರಲ್ಲಿ ನನಗೆ ಒಂದು ಗೌರವ ಇದೆ. ನಮ್ಮ ತಾಯಿ ಹೆಸರು ಬೇರೆ, ಮುತ್ತಮ್ಮ ಪ್ರೊಡಕ್ಷನ್ ಅಂತ ನನ್ನ ತಾಯಿ ಹೆಸರಲ್ಲಿ ತಾಯಿ ನೆನಪಿ ನಾನು ಬಂದಿರ್ತೀನಿ, ಮಾಡ್ಲೇಬೇಕು ಅಂತ ನನ್ನ ಒಂದು ಆಸೆಯಿಂದ ನಾನು ಬಂದಿದ್ದೀನಿ. ಇಲ್ಲಿ ಯಾವುದೇ ರೀತಿ ಶೋಕಿ ಇಲ್ಲ, ಖುಷಿಯಿಂದ ಬಂದಿದ್ದೀನಿ. ಸಮಾಜಕ್ಕೆ ನಾನು ಕೊಡಬೇಕು ಅನ್ನೋದು ನಾನು ಅವ್ರಿಗೆ ಹೇಳಿದಾಗ ನಾವು ಮಿಡ್ ನೈಟ್ ತುಂಬಾ ಡಿಸ್ಕಸ್ ಮಾಡಿರ್ತೀನಿ. ನಾನು 1 ವಾರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ಆ ಟೆನ್ಷನ್ ಅಲ್ಲಿ ಕತೆ ಏನ್ ಮಾಡೋದು, ಅವನ್ ಕತೆ ಅದು ಅಂದ್ರೆ ಫುಲ್ ಡೆವಲಪ್ಮೆಂಟ್ ಮಾಡಿರೋದು ನಾನು. 1 ವರ್ಷ ಅದಕ್ಕೆ ಟೈಮ್ ಕೊಟ್ಟಿದ್ದೀನಿ. ಅದಕ್ಕೆ ಬೇಕಾದ ಹಣ ಎಲ್ಲ ಖರ್ಚು ಮಾಡಿ ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ, ನಿಮ್ದೇ ಏನೋ ಕತೆ ಇದ್ರೆ ಹೇಳಿ ಅಂತ ಹೇಳ್ತಾರೆ. ನಾನು ಒಂದು ಲೈನ್ ಕತೆ ನಮ್ಮೂರಿನ ಬಗ್ಗೆ ಒಂದು ಹೇಳ್ತೀನಿ. ನಮ್ದು ಏನಿದೆ ಜೈನರ ಕಾಲದ್ದು ಬ್ರಿಟಿಷರ ಕಾಲದ್ದು ಏನಿದೆ ಅಲ್ಲಿ ಒಂದು ನಮ್ದು ಊರಿದ ಒಂದು ವಿಶೇಷವಾಗಿದ್ದಂತ ಹೇಳ್ತೀನಿ ಸರ್. ಆಮೇಲೆ ನಿಮ್ದು ಹೇಳಿ ಅಂತಾರೆ. ನಾನು ಈ ತರ ಬಂದೆ, ಹೊಟ್ಟೆ ಬಾಡಿಗೆ ಅಂತ ಬೆಂಗಳೂರಿಗೆ ಬಂದು ನಮ್ಮ ತಾಯಿ ಕಳ್ಸಿದ್ರು ಊಟಕ್ಕಂತ. ಇದೆಲ್ಲ ಹೇಳಿದಾಗ, ಸರ್ ಇದೇ ಚೆನ್ನಾಗಿದೆ, ಇದೇ ಸ್ಟೋರಿ ಮಾಡ್ತೀನಿ ಸರ್ ನಾನು ಅಂತ ಹೇಳಿ ತುಂಬಾ ಟೈಮ್ ತಗೊಂಡು 4 ತಿಂಗಳು ಅವರು ಹಗಲು ಕಷ್ಟಪಟ್ಟದ್ದು ಒಂದು ಒಳ್ಳೆ ಅದಕ್ಕೊಂದು ಲೈನ್ ಕೊಟ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ. ಫಸ್ಟ್ ಸಲ ಬಂದು ಹೇಳ್ತಾರೆ ಇಷ್ಟ ಆಯ್ತು ಅಂತೀನಿ, ನೆಕ್ಸ್ಟ್ ಬಂದು ಹೇಳ್ತಾರೆ ನಾನು ಏನ್ ಎನ್ಸ್ಕೊಂಡಿದೀನಿ ಅದಕ್ಕಿಂತ 1 ಹೆಜ್ಜೆ ಮೇಲೋಗಿ ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ. ಅವಾಗ ಖುಷಿಯಾಗಿ ಇದೇ ಚೆನ್ನಾಗಿದೆ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ಸರ್ ನಾವು ರೆಡಿ ಅಂತ ಹೇಳ್ಬಿಟ್ಟು 4 ತಿಂಗಳು ಅವ್ರು ಕಷ್ಟಪಟ್ಟು ಆ ಕಥೆಯನ್ನು ಹಣೆದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಧನ್ಯವಾದ ಹೇಳಬೇಕು.